ನಮಸ್ಕಾರ. ಸಾಲಿಡಾನ್ ಪ್ರಾಯೋಜಿತ ತಲೆನೋವು ಸುದ್ದಿಗೆ ಸ್ವಾಗತ. ನಾನು ರಾಘವೇಂದ್ರ ಕಾಂಚನ್. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಎದುರಿರುವ ತಲೆನೋವುಗಳು ಒಂದೆರಡಲ್ಲ. ಕೆಲವು ತಲೆನೋವುಗಳಂತೂ ಸರ್ಕಾರ ಶುರುವಾದಾಗಿನಿಂದ ಜೊತೆಗೆ ಹೆಜ್ಜೆ ಹಾಕ್ತಾ ಇದೆ. ಅಂತಹ ಒಂದು ತಲೆನೋವಿನ ಹೆಸರೇ ನಿಗಮ ಮಂಡಳಿಗಳ ನೇಮಕಾತಿ. ಗಜಪ್ರಸವ ಎಂದೇ ಹೆಸರಾಗಿರುವ ನಿಗಮ ಮಂಡಳಿಯ ತಲೆನೋವಿನಿಂದ ಸರ್ಕಾರ ಹೇಗೆ ಬಳಲಿ ಬೆಂಡಾಗ್ತಿದೆ ಅನ್ನೋದನ್ನು ಹೇಳ್ತೀವಿ ಇವತ್ತಿನ ತಲೆನೋವು ಸುದ್ದಿಯಲ್ಲಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗಾದಿ ಅಲಂಕರಿಸಿದ ತಕ್ಷಣವೇ ಮಾಡಿದ ಕೆಲಸ ಅಂದ್ರೆ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳಿಗೆ ರಾಜೀನಾಮೆ ಕೇಳಿದ್ದು. ಇವರೆಲ್ಲ ಬಿಜೆಪಿ ಆಡಳಿತಾವಧಿಯಲ್ಲಿ ವಿವಿಧ ನಿಗಮ ಮಂಡಳಿಗಳಿಗೆ ನೇಮಕವಾಗಿದ್ದವರು. ಆಗ ಇನ್ನು ಸಚಿವ ಸಂಪುಟ ರಚನೆ ಆಗಿರಲಿಲ್ಲ. ಸಚಿವ ಸಂಪುಟ ರಚನೆ ವೇಳೆ ಅಸಮಾಧಾನದ ಬುಗಿಲೇಳು ಸುಳಿವು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮೊದಲೇ ಗೊತ್ತಿತ್ತನ್ಸತ್ತೆ. ಹೀಗಾಗಿ ಆ ಅಸಮಾಧಾನವನ್ನ ದಮನ ಮಾಡುವುದು ಹೇಗೆ ಅನ್ನೋ ತಲೆನೋವು ಆಗ್ಲೇ ಸಿಎಂಗೆ ಶುರುವಾಗಿತ್ತು. ಅದಕ್ಕಾಗಿಯೇ ನಿಗಮ ಮಂಡಳಿಗಳಲ್ಲಿನ ಸ್ಥಾನಗಳನ್ನ ಅತೃಪ್ತರಿಗಾಗಿ ಖಾಲಿ ಮಾಡಿಸುವ ಉಪಾಯ ಮಾಡಿಕೊಂಡ್ರು. ನಿಗಮ ಮಂಡಳಿಗಳ ನೇಮಕಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೇರಿದ ಆರಂಭದಲ್ಲಿಯೇ ಅಖಾಡ ಸಿದ್ಧ ಮುಂದಾದರು. ಆದ್ರೆ ಅದು ಅವರಂದುಕೊಂಡಷ್ಟು ಸುಲಭದ ವಿಚಾರವಾಗಿರಲಿಲ್ಲ. ನಿಜವಾಗಿಯೂ ನಿಗಮ ಮಂಡಳಿಗಳ ನೇಮಕಾತಿಗೆ ಪ್ರಕ್ರಿಯೆ ಶುರುವಾಗಿದ್ದು ಮೊದಲ ಸಚಿವ ಸಂಪುಟ ವಿಸ್ತರಣೆಯಾದ ಎಷ್ಟೋ ತಿಂಗಳ ಬಳಿಕ. ಈ ನೇಮಕಾತಿ ವಿಚಾರದಲ್ಲಿ ಸಿಎಂಗೆ ಅಷ್ಟೊಂದು ತಲೆನೋವು ತಂದೊಡ್ಡಿದ್ದ ಮಂಡಳಿಯಾಗಿತ್ತು ಈ ನಿಗಮ ಮಂಡಳಿ. ಹಂಚಿಕೆ ಸೂತ್ರ. ಸಚಿವ ಸಂಪುಟ ಸೇರಲು ಒತ್ತಡ ತರುತ್ತಿದ್ದವರಿಂದ ತಲೆನೋವು ತಪ್ಪಿಸಿಕೊಳ್ಳಲು ಸಿಎಂ ಒಂದು ಪ್ಲಾನ್ ಮಾಡಿದ್ರು. ಸಂಪುಟ ಸೇರಲೇಬೇಕು ಅಂದವರಿಗೆ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡಿ ಮನವೊಲಿಸುವ ಯೋಚನೆ ಮಾಡಿದ್ರು. ಕೆಲವು ಶಾಸಕರ ಜೊತೆ ಅದಾಗಲೇ ಸಿದ್ದರಾಮಯ್ಯ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿದ್ರು. ಆದರೆ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಿದ ಕಾರ್ಯಕರ್ತರಿಗೆ ಮಂಡಳಿಗಳ ನೇಮಕಾತಿಯಲ್ಲಿ ಆದ್ಯತೆ ನೀಡಬೇಕು ಎಂಬ ಕೂಗು ಬಲವಾಗಿ ಕೇಳಿಬಂತು. ಇದೊಂದು ಸಿಎಂಗೆ ತಲೆನೋವಿನ ಸಂಗತಿಯಾಗಿತ್ತು. ಮೊದಲ ಸಭೆ ವಿಫಲ. ನಿಗಮ ಮಂಡಳಿಗಳ ನೇಮಕಾತಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ನಡೆಸಿದ ಮೊದಲ ಚರ್ಚೆ ವಿಫಲವಾಯಿತು. ಚರ್ಚೆ ನಡೆಸಿದ್ರೂ ಪಟ್ಟಿಯನ್ನು ಅಂತಿಮಗೊಳಿಸಲು ಇಬ್ಬರು ನಾಯಕರಿಗೂ ಸಾಧ್ಯ ಆಗಿರಲಿಲ್ಲ. ಇಬ್ಬರು ಖಾಸಗಿ ಹೋಟೆಲ್ನಲ್ಲಿ ಕೇವಲ 35 ನಿಮಿಷ ಮಾತ್ರ ಚರ್ಚೆ ನಡೆಸಿದ್ರು. ಸಭೆ ಬಳಿಕ ಮಾಧ್ಯಮದವರ ಪ್ರಶ್ನೆಗೆ ಇಬ್ಬರು ಉತ್ತರ ಕೊಡದೆ ಹೊರಟೇ ಹೋದ್ರು. ಅಚ್ಚರಿ ಅಂದ್ರೆ ಈ ಸಭೆಯ ಬಳಿಕ ಪರಮೇಶ್ವರ್ ಹೋಟೆಲ್ನ ಹಿಂಭಾಗಲಿನಿಂದ ತೆರಳಿದ್ರು. ಆದರೆ ಸಿದ್ದರಾಮಣ್ಣ ಮಾತ್ರ ಮುಂಭಾಗದ ದ್ವಾರದಿಂದಲೇ ಬಂದರು. ಎರಡನೇ ಸಭೆ ವೇಳೆಗೆ ನಾಯಕರಲ್ಲಿಯೇ ಭಿನ್ನಮತ. ಈ ನಿಗಮ ಮಂಡಳಿ ವಿಚಾರವಾಗಿ ಸಭೆ ನಡೆಸುವುದೇ ಈ ಇಬ್ಬರು ನಾಯಕರಿಗೆ ದೊಡ್ಡ ತಲೆನೋವಾಗಿ ಹೋಗಿತ್ತು. ಅಂತೂ ಎರಡನೇ ಸಭೆ ಅಕ್ಟೋಬರ್ ತಿಂಗಳಲ್ಲಿ ನಡೆಸಿದ್ರು. ಈ ಸಭೆಯಲ್ಲಿ ಇಬ್ಬರಲ್ಲೂ ಒಮ್ಮತ ಮೂಡಿಬರ ಈ ಇಬ್ಬರಲ್ಲಿ ನೇಮಕಾತಿ ವಿಚಾರವಾಗಿ ಸಣ್ಣಗೆ ಭಿನ್ನಾಭಿಪ್ರಾಯ ಆರಂಭವಾಗಿತ್ತು. ಯಾಕೆಂದ್ರೆ ಇಬ್ಬರಲ್ಲೂ ಒಮ್ಮತ ಇರಲಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಈ ಇಬ್ಬರು ನಾಯಕರು ಭಿನ್ನ ಹೇಳಿಕೆಗಳನ್ನು ಕೊಟ್ಟಿದ್ದು ಇದಕ್ಕೆ ಪುಷ್ಟಿ ನೀಡಿತು. ಅವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನಿಗಮ ಮಂಡಳಿಗಳ ನೇಮಕ ಪ್ರಕ್ರಿಯೆ ಸದ್ಯಕ್ಕಿಲ್ಲ ಅಂತ ಹೇಳಿಕೆ ಕೊಟ್ಟರು. ಅದೇ ದಿನ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಗಮ ಮಂಡಳಿಗಳಿಗೆ ಯಾರನ್ನ ನೇಮಕ ಮಾಡಬೇಕು ಎಂಬ ನಿರ್ಧಾರ ಬಹುತೇಕ ಪೂರ್ಣಗೊಂಡಿದೆ ಅಂದ್ರು. ಉಭಯ ನಾಯಕರ ಹೇಳಿಕೆಗಳು ಗೊಂದಲಕಾರಿ ಸಂದೇಶಗಳನ್ನು ರವಾನೆ ಮಾಡಿದ್ವು. ಈ ಹೇಳಿಕೆಗಳು ಮಂಡಳಿಗೆ ಆಯ್ಕೆಯಾಗಬೇಕಿತ್ತು ಅಂದುಕೊಂಡವರಿಗೆ ತಲೆನೋವು ತಂದಿಡ್ತು.
ಇನ್ನು ಎಲ್ಲರ ಸಹನೆ ಮಿತಿಮೀರ್ತಿದೆ ಎಂದಾಗ ನೇಮಕಾತಿ ಪ್ರಕ್ರಿಯೆ ಮುಗಿಸಲು ಕಸರತ್ತು ನಿಂತರು ಸಿಎಂ ಮತ್ತು ಅಧ್ಯಕ್ಷರು. ಇಬ್ಬರು ತಾತ್ಕಾಲಿಕ ಪಟ್ಟಿಯೊಂದಿಗೆ ಅಂತಿಮ ಸುತ್ತಿನ ಚರ್ಚೆಗೆ ಸಿದ್ಧವಾದರು. ವಿವಿಧ ನಿಗಮ ಮಂಡಳಿಗಳು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಗಳ 80 ಅಧ್ಯಕ್ಷರು, 15 ಉಪಾಧ್ಯಕ್ಷರು ಮತ್ತು 650 ಸದಸ್ಯರು ನಿರ್ದೇಶಕರ ತಾತ್ಕಾಲಿಕ ಪಟ್ಟಿಯನ್ನು ಉಭಯ ನಾಯಕರು ಸಿದ್ಧಪಡಿಸಿಕೊಂಡ್ರು. ಅಕ್ಟೋಬರ್ ತಿಂಗಳ ಕೊನೆ ವಾರದಲ್ಲಿ ಸಭೆ ಸೇರಿ ಪಟ್ಟಿಯನ್ನ ಅಂತಿಮಗೊಳಿಸುವ ಇರಾದೆ ಇಬ್ಬರಲ್ಲೂ ಇತ್ತು. ಮೂರನೇ ಸಭೆ ನಂತರವೂ ನೇಮಕಾತಿ ವಿಳಂಬ. ಉಭಯ ನಾಯಕರು ಮೂರನೇ ಸಭೆ ನಡೆಸಿದ್ದು ಅಕ್ಟೋಬರ್ 28ರಂದು. ಈ ಹಿಂದೆ 2 ಬಾರಿ ಸಭೆ ಸೇರಿ ಸಿದ್ಧಪಡಿಸಿದ್ದ ತಾತ್ಕಾಲಿಕ ಪಟ್ಟಿಯನ್ನ ಮತ್ತೊಮ್ಮೆ ಪರಿಶೀಲಿಸಿದ್ರು. ಈ ಸಭೆಯ ಬಳಿಕ 3ನೇ ದಿನ ಉಭಯ ನಾಯಕರು ದೆಹಲಿಗೆ ತೆರಳಬೇಕಿತ್ತು. ದೆಹಲಿಯಲ್ಲಿ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅಕ್ಟೋಬರ್ 30ರಂದು ವಿವಿಧ ರಾಜ್ಯಗಳ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಸಭೆ ಕರೆದಿದ್ರು. ಈ ಸಭೆಯಲ್ಲಿ ರಾಜ್ಯ ನಾಯಕರು ನಿಗಮ ಮಂಡಳಿ ನೇಮಕಾತಿಯ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ಕೊಂಡೊಯ್ಯಲು ತೀರ್ಮಾನಿಸಿದ್ರು. ಆದರೆ ಆಗಿದ್ದೇ ಬೇರೆ. ಯಾರು ನಿರೀಕ್ಷೆ ಮಾಡದ ಬೆಳವಣಿಗೆ ಅಲ್ಲೂ ನಡೆಯಿತು. ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆ ಪಡೆಯಲು ಅಕ್ಟೋಬರ್ 29ರ ರಾತ್ರಿ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ರಾಜಧಾನಿಗೆ ತೆರಳುವ ಕಾರ್ಯಕ್ರಮ ರದ್ದಾಗಿತ್ತು. ಯಾಕೆಂದ್ರೆ ಆಗಲೂ ನಿಗಮ ಮಂಡಳಿಗಳ ನೇಮಕಾತಿ ಪಟ್ಟಿ ಅಂತಿಮಗೊಂಡಿರಲಿಲ್ಲ. ಎಲ್ಲರೂ ಕಾತರದಿಂದ ಕಾಯ್ತಿದ್ದಾಗಲೇ ನೇಮಕಾತಿ ಪ್ರಕ್ರಿಯೆ ಮತ್ತು ಮುಂದಕ್ಕೆ ಹೋಯಿತು. ಅಸಮಾಧಾನ ಮುಂದುವರಿಕೆ. ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಒಟ್ಟಿಗೆ ಕುಳಿತು ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿ ಸಿದ್ಧಪಡಿಸುವಂತೆ ಹೈಕಮಾಂಡ್ ಹೇಳಿತ್ತು. ಆದರೆ ಇಬ್ಬರೂ ನಾಯಕರು ಹಲವು ಸುತ್ತು ಚರ್ಚೆ ನಡೆಸಿದ್ರೂ ಪ್ರಯೋಜನವಾಗಲಿಲ್ಲ. ಪ್ರತಿ ಸಭೆಯಲ್ಲೂ ತಲೆನೋವನ್ನೇ ಹಚ್ಚಿಕೊಂಡು ಬಂದರೆ ವಿನಃ ಪಟ್ಟಿ ಮಾತ್ರ ಅಂತಿಮವಾಗಲೇ ಇಲ್ಲ. ಕೆಲ ಶಾಸಕರು, ಮಾಜಿ ಶಾಸಕರು ತಮ್ಮನ್ನ ಕಡೆಗಣಿಸಿದ್ರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ ಎನ್ನುವ ಎಚ್ಚರಿಕೆ ಸಹ ನೀಡಿದ್ದು ವಿಳಂಬಕ್ಕೆ ಮತ್ತು ತಲೆನೋವು ಹೆಚ್ಚಳಕ್ಕೆ ಕಾರಣವಾಯಿತು. ಕೊನೆಗೂ ಕೂಡಿ ಬಂತು ಮುಹೂರ್ತ. ನಿಗಮ ಮಂಡಳಿಗಳ ನೇಮಕಾತಿ ಪಟ್ಟಿ ಅಂತಿಮಗೊಳಿಸಲು ಇಬ್ಬರು ನಾಯಕರು ನವೆಂಬರ್ 17ರಂದು ಮತ್ತೊಂದು ಮಹತ್ವದ ಸಭೆ ಸೇರಿದ್ರು. ನೇಮಕಾತಿ ವಿಳಂಬವಾಗ್ತಿದ್ದರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಅಸಮಾಧಾನ ಹೆಚ್ಚಾಗಿತ್ತು. ಇದರಿಂದ ಈ ಇಬ್ಬರಿಗೂ ತಲೆನೋವು ಹೆಚ್ಚಾಯಿತು. ಹೀಗಾಗಿ ಏನಾದರೂ ಆಗಲಿ ನವೆಂಬರ್ 20ರಂದು ಅಂತಿಮ ಪಟ್ಟಿಯೊಂದಿಗೆ ದೆಹಲಿಗೆ ತೆರಳಲು ಇಬ್ಬರು ತೀರ್ಮಾನಿಸಿದ್ರು. ಶತಾಯಗತಾಯ ಪಟ್ಟಿ ಸಿದ್ಧ ಮಾಡಲೇಬೇಕಿತ್ತು. ಅಂತೂ ಒಂದು ತಾತ್ಕಾಲಿಕ ಪಟ್ಟಿ ಈ ಸಭೆಯಲ್ಲಿ ಸಿದ್ಧವಾಯಿತು. ನವೆಂಬರ್ 20ರಂದು ಉಭಯ ನಾಯಕರು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ 85 ನಿಗಮ ಮಂಡಳಿಗಳ ಪಟ್ಟಿಗೆ ಅನುಮೋದನೆ ಪಡೆದುಕೊಂಡ್ರು. ಆದರೆ 18 ತಿಂಗಳ ಅವಧಿಗೆ ಸಿದ್ಧಪಡಿಸಿರುವ ರಾಜ್ಯದ 85 ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿ ಅದಾಗಿತ್ತು. ಪಟ್ಟಿ ಸಿದ್ಧವಾಯಿತು. ಶಾಸಕರು ಶಾಕ್ ಆದರು. ಕೆಲವು ತಿಂಗಳಿಂದ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರನ್ನ ತುದಿಗಾಲ ಮೇಲೆ ನಿಲ್ಲಿಸಿದ್ದ ನಿಗಮ ಮಂಡಳಿಗಳ ಅಧ್ಯಕ್ಷರ ಹೆಸರುಗಳು ಕೊನೆಗೂ ಅಂತಿಮಗೊಂಡಿದ್ವು. ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿತ್ತು. ಆದರೆ ಇಲ್ಲೊಂದು ಎಡವಟ್ಟಾಗಿತ್ತು. ಈ ಮುಂಚೆ ಹೈಕಮಾಂಡ್ ಸೂಚಿಸಿದ್ದೇ ನಿಗಮ ಮಂಡಳಿಗಳ ನೇಮಕಾತಿಯಲ್ಲಿ ಮಾಜಿ ಹಾಗೂ ಹಾಲಿ ಶಾಸಕರು, ಪರಾಜಿತ ಅಭ್ಯರ್ಥಿಗಳನ್ನ ಪರಿಗಣಿಸಿರಲಿಲ್ಲ. ಇದು ಭವಿಷ್ಯದಲ್ಲಿ ಮತ್ತೊಂದು ಅತೃಪ್ತಿ ಭುಗಿಲೇಳಲು ಸೂಚನೆ ಕೊಟ್ಟಂತಿತ್ತು. ಹೀಗಾಗಿ ಇಬ್ಬರ ತಲೆನೋವಿಗೆ ಬ್ರೇಕ್ ಮಾತ್ರ ಬೀಳಲೇ ಇಲ್ಲ. ನಿಗಮ ಮಂಡಳಿ ನೇಮಕಾತಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ಧಾಂತ ಪಾಲನೆಯೇನೋ ಆಗಿತ್ತು. ಕಾಂಗ್ರೆಸ್ ಮೊದಲಿನಿಂದಲೂ ನಂಬಿರುವಂಥ ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನ ಈ ನೇಮಕದಲ್ಲೂ ಪಾಲಿಸಲಾಗಿತ್ತು. ಎಲ್ಲ ಜಿಲ್ಲೆ, ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಲಾಗಿತ್ತು. ದಾಹ ತೀರಿಸದ ನಿಗಮ ಮಂಡಳಿ ನೇಮಕಾತಿ. ನವೆಂಬರ್ 22ರಿಂದ ನಿಗಮ ಮಂಡಳಿಗಳ ನೇಮಕಾತಿ ಆದೇಶಗಳು ಒಂದೊಂದೇ ಹೊರಬೀಳತೊಡಗಿದ್ವು. ಇದೊಂದು ಗಜಗರ್ಭ ಪ್ರಸವವೇ ಆಗಿತ್ತು. ಯಾಕೆಂದ್ರೆ ಇದೇ ಮೊದಲ ಬಾರಿಗೆ ಶಾಸಕರು ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತವರನ್ನ ಬದಿಗಿಟ್ಟು ಪಕ್ಷದ ಕಾರ್ಯಕರ್ತರಿಗೆ ಮಾತ್ರವೇ ಅಧಿಕಾರ ನೀಡಲಾಗಿತ್ತು.
ಇದೊಂದು ಕ್ರಾಂತಿಕಾರಿಕ ಹೆಜ್ಜೆ ಎಂದು ಕೆಲವರು ಬಣ್ಣಿಸಿದ್ರೆ ಇನ್ನು ಕೆಲವರು ಇದರಿಂದ ಪಕ್ಷಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲ ಎಂದು ವಾದ ಮುಂದಿಟ್ಟಿದ್ರು. ಹೀಗಾಗಿ ನೇಮಕಾತಿ ಪಟ್ಟಿ ಹೊರಬಿದ್ದ ಮೇಲೂ ಇಬ್ಬರಿಗೂ ತಲೆನೋವು ಮಾತ್ರ ತಪ್ಪಲಿಲ್ಲ. ನೇಮಕಾತಿ ಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಅಸಮಾಧಾನದ ಹೊಗೆಯೂ ಕಾಣಿಸಿಕೊಂಡಿದೆ. ಪಟ್ಟಿ ಪ್ರಕಟವಾಗುವುದಕ್ಕೂ ಮೊದಲೇ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ಅಪ್ಪ ಮಗ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಯೂ ನಡೆಯಿತು. ಬೆಂಗಳೂರಿನಲ್ಲೂ ಮಹಿಳಾ ಮೋರ್ಚಾ ಸದಸ್ಯರು ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗಲಿಲ್ಲ ಅಂತ ಪ್ರತಿಭಟನೆ ನಡೆಸಿದರು. ಇನ್ನು ಬಿಎಂಟಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಶಿವಕುಮಾರ್ ಗೌಡ ನೇಮಕ ವಿರುದ್ಧವೂ ಕುಂಬಾರ ಸಮುದಾಯ ಕೆಪಿಸಿಸಿ ವಿರುದ್ಧ ಪ್ರತಿಭಟನೆ ನಡೆಸಿತು. ಇದರ ಜೊತೆಗೆ ಜಲಮಂಡಳಿಗೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲದಿದ್ದರೂ ಅಧ್ಯಕ್ಷರ ನೇಮಕ ಮಾಡಲಾಗಿತ್ತು. ಇಷ್ಟೆಲ್ಲ ಎಡವಟ್ಟುಗಳು ಜೊತೆಗೆ ಅತೃಪ್ತಿಗಳು ಒಮ್ಮೆಲೆ ಕಾಣಿಸಿಕೊಂಡು ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಇಬ್ಬರಿಗೂ ದೊಡ್ಡ ತಲೆನೋವನ್ನೇ ತಂದಿಟ್ಟಿದ್ರು. ರೆಬಲ್ ಸ್ಟಾರ್ ಅಂಬರೀಷ್ ಮುನಿಸು. ಇನ್ನು ಕಾರ್ಯಕರ್ತರಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿರುವ ಹಿರಿಯ ತಲೆಯಾಳುಗಳೇ ನಿಗಮ ಮಂಡಳಿ ನೇಮಕಾತಿ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಮುಖ್ಯವಾಗಿ ವಸತಿ ಸಚಿವ ಅಂಬರೀಷ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಕ್ಷರಶಃ ರೆಬಲ್ ಆಗ್ಬಿಟ್ಟಿದ್ರು. ಮಂಡ್ಯದ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ನೀಡಲಿಲ್ಲ ಅಂತ ಸಚಿವ ಅಂಬರೀಷ್ ಸಿಟ್ ಮಾಡ್ಕೊಂಡಿದ್ರು. ಕಾಂಗ್ರೆಸ್ಗೆ ಸಿದ್ದರಾಮಯ್ಯಗಿಂತಲೂ ಮುಂಚೆ ನಾನು ಬಂದಿದ್ದು, ಕಾಂಗ್ರೆಸ್ ಒತ್ತಡ ಏನು ಅಂತ ಅವರಿಗಿಂತ ನನಗೆ ಹೆಚ್ಚು ಗೊತ್ತು ಅಂತ ಅಂಬಿ ಸಿದ್ದರಾಮಯ್ಯರವರನ್ನ ಕೆಣಕಿದ್ರು. ಆರ್.ವಿ. ದೇಶಪಾಂಡೆ ಅತೃಪ್ತರ ದೆಹಲಿ ಭೇಟಿ. ಇನ್ನು ನಿಗಮ ಮಂಡಳಿ ನೇಮಕಾತಿಯಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಪರಿಗಣಿಸಲಿಲ್ಲ ಅಂತ ಆರ್.ವಿ. ದೇಶಪಾಂಡೆ ಬಹಿರಂಗವಾಗಿ ಅತೃಪ್ತಿಯನ್ನು ಹೊರಹಾಕಿದ್ರು. ಇದಲ್ಲದೆ ಒಂದಷ್ಟು ಜನ ಶಾಸಕರು ಸಚಿವರು ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡಿ ಬಂದರು. ಶಾಸಕರು ಮತ್ತು ಕಳೆದ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳಿಗೆ ಯಾವುದೇ ಸ್ಥಾನ ನೀಡದೇ ಇರುವುದು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈಗ ನೇಮಕಾತಿ ಹೊಂದಿರುವ ಬಹುತೇಕರಿಗೆ 18 ತಿಂಗಳ ಅವಧಿ ನಿಗದಿ ಮಾಡಲಾಗಿದೆ. 2016 ಏಪ್ರಿಲ್ 23ರವರೆಗೆ ಅವರು ಈ ಹುದ್ದೆಯಲ್ಲಿರ್ತಾರೆ ಅಂತ ಸ್ಪಷ್ಟವಾಗಿ ಆದೇಶ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕೆಲವರಿಗೆ ಮಾತ್ರ ಅವರ ಅವಧಿಯ ಕುರಿತು ಆದೇಶದಲ್ಲಿ ಯಾವುದೇ ಮಾಹಿತಿ ನೀಡಲಿಲ್ಲ. ಬದಲಿಗೆ ಮುಂದಿನ ಆದೇಶದವರೆಗೆ ಎಂದು ಉಲ್ಲೇಖಿಸಲಾಗಿದೆ. 18 ತಿಂಗಳ ಬಳಿಕ 2ನೇ ಸುತ್ತಿನಲ್ಲಿ ಮತ್ತಷ್ಟು ಮಂದಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆ ನೀಡಲು ನಿರ್ಧರಿಸಲಾಗಿದೆ. ಈ ಹಿಂದೆ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಹೈಕಮಾಂಡ್ ಒಪ್ಪಿಗೆ ಪಡೆದು ಮುಖ್ಯಮಂತ್ರಿಯವರೇ ನೇಮಕ ಮಾಡ್ತಿದ್ರು. ಆದರೆ ಇದೇ ಮೊದಲ ಬಾರಿಗೆ ಹೈಕಮಾಂಡ್ ಪಟ್ಟಿ ತರಿಸಿಕೊಂಡು ಒಪ್ಪಿಗೆ ನೀಡಿದೆ. ಶಾಸಕರಿಗೆ ಅಧ್ಯಕ್ಷ ಸ್ಥಾನ ನೀಡಲು ಅವಕಾಶ ಇದ್ದಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇನ್ನಷ್ಟು ಬಲ ಬರ್ತಿತ್ತು. ಅದಕ್ಕೆ ಈಗ ಅವಕಾಶ ಇಲ್ಲದಂತಾಗಿದೆ. ಈಗಾಗಲೇ ಸಚಿವ ಸ್ಥಾನ ಸಿಗಲಿಲ್ಲ ಎಂದು ಅಸಮಾಧಾನಗೊಂಡಿರುವ ಶಾಸಕರನ್ನ ಸಮಾಧಾನಪಡಿಸಲು ಮುಖ್ಯಮಂತ್ರಿ ಈಗ ಸರ್ಕಸ್ ನಡೆಸಬೇಕಾಗಿದೆ. ಈ ಕಾರಣಕ್ಕೆ ಸಿಎಂ ತಲೆನೋವು ದಿನಗಳದಂತೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ವಾದ ವಿವಾದ ಏನೇ ಇರಲಿ, ನಿಗಮ ಮಂಡಳಿ ನೇಮಕಾತಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರಿಗೂ ನೆಮ್ಮದಿನಂತೂ ತಂದಿಲ್ಲ. ಇನ್ನು ನಗರಾಭಿವೃದ್ಧಿ, ನಗರ ಯೋಜನಾ ಪ್ರಾಧಿಕಾರಗಳ ನೇಮಕಾತಿ ಬಾಕಿ ಇದೆ. ಇದರ ಜೊತೆಗೆ 18 ತಿಂಗಳ ಬಳಿಕ ಮತ್ತೊಂದು ಸುತ್ತಿನಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕಾತಿ ಮಾಡಲೇಬೇಕಿದೆ. ಹಾಗಾಗಿ ನಿಗಮ ಮಂಡಳಿಯ ತಲೆನೋವು ಇವತ್ತಿಗೆ ಮುಗಿಯುವ ಲಕ್ಷಣ ಗೋಚರಿಸ್ತಾ ಇಲ್ಲ. ಇದೇ ಇವತ್ತಿನ ವಿಶೇಷ ತಲೆನೋವು ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.